ಯಜ್ಞ ಇದು ತುಂಬೆಯಲ್ಲಿ ಪ್ರಾರಂಭ ಆಯಿತು. ತುಂಬೆಯ ಒಂದಷ್ಟು ಕಾರ್ಯಕರ್ತರು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ಕಾರ್ಯಕರ್ತರ ಮನಸ್ಸಿನಲ್ಲಿ ತುಂಬೆ ಭಾಗದ ಒಂದಷ್ಟು ಹಿಂದೂ ಸಮಾಜದ ಜಾಗೃತಿಗಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಯೋಚನೆ ಅವತ್ತು ಪ್ರಥಮತವಾಗಿ ಉಮೇಶ್ ಸುವರ್ಣ, ಕೀರ್ತಿಶೇಷ ಉಮೇಶ್ ಸುವರ್ಣ ಇವರ ಅಧ್ಯಕ್ಷತೆ, ಕೀರ್ತಿಶೇಷಾದ ಕೊಟ್ಮನ್ ಕಾಂತಪ್ಪ ಶೆಟ್ಟಿಯವರ ಮಾರ್ಗದರ್ಶನ ಕೇವಲ ಒಂದು ಗ್ರಾಮಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವನ್ನು ಸುತ್ತಲಿನ 5 ಗ್ರಾಮಕ್ಕೆ ಕೊಂಡೋದವರು ಕಾಂತಪ್ಪಣ್ಣ. ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರಥಮತವಾಗಿ ಅತ್ಯಂತ ಯಶಸ್ವಿ ಆಯಿತು. ಕೇವಲ 1 ವರ್ಷಕ್ಕೆ ಅಂತೇಳಿ ನಾವು ಆ ವರ್ಷ ಮಾಡುವುದಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವಲೋಕನ ಮಾಡುವಾಗ, ಈ ಕಾರ್ಯಕ್ರಮದ ಅವಲೋಕನ ಮಾಡುವಾಗ ಅಲ್ಲಿ ಅವಲೋಕನೆಗೆ ಸೇರಿದಂಥ ಎಲ್ಲರ ಮನಸ್ಸಿನಲ್ಲಿ ಬಂದದ್ದು ಏನೆಂದರೆ ಒಂದು ಉತ್ತಮ ಬದಲಾವಣೆ, ಪರಿವರ್ತನೆಗೆ ಒಂದು ಕಾರ್ಯಕ್ರಮ, ಇದನ್ನು ನಾವು ನಿಲ್ಲಿಸಬಾರ್ದು, ಪ್ರತಿ ವರ್ಷ ಮಾಡಬೇಕು ಅಂತ ಸಲಹೆ ಬಂತು. ಆಗ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಪ್ರತಿ ವರ್ಷ ಕಷ್ಟ, ಇದನ್ನು 3 ವರ್ಷಕ್ಕೊಮ್ಮೆ ಮಾಡುವ, ಬೇರೆ ಬೇರೆ ಕಡೆಗಳಲ್ಲಿ ಮಾಡುವಂತೇಳಿ ಅವತ್ತು ಚಕೆರೆಯಲ್ಲಿ KR ದೇವದಾಸ್ ಮಾಸ್ಟರ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಾ ಇದೆ. ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಜಪಯಜ್ಞ ಆಗ್ತಾ ಇದೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ. ಒಂದು 10-30 ಕಡೆಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಆಗ್ತಾ ಇದೆ. ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದ ಪರಿವರ್ತನೆಗಾಗಿ ಈ ಶ್ರೀರಾಮನಾಮ ತಾರಕ ಜಪಯಜ್ಞ 5 ಗ್ರಾಮದ ಭಗವದ್ಗೀತೆಯನ್ನು ಒಟ್ಟಿ ಸೇರಿಸಿ ಗ್ರಾಮ ಅನ್ನುವ ಗಡಿಯನ್ನು ಮೀರಿ, ಬೇರೆ ಬೇರೆ ಸಂಘಟನೆ ಅನ್ನುವಂಥ ಗಡಿಯನ್ನು ಮೀರಿ ಎಲ್ಲರೂ ಒಟ್ಟಿಗೆ ರಾಮ ಭಕ್ತರನ್ನು ಹಿತದೃಷ್ಟಿಯಿಂದ ಕಾರ್ಯಕ್ರಮ ಆಗ್ತಾ ಇದೆ. ಕಾಣಿಕೆ ಇದೆ 4 ಗಂಟೆಗೆ ಆಂಜನೇಯ ದೇವಸ್ಥಾನದಿಂದ ಹೊರಕಾಣಿಕೆ ಹೊರಡಲಿಕ್ಕಿದೆ. ಶನಿವಾರದ ದಿವಸ ಸಂಜೆ ಸೂರ್ಯಾಸ್ತದ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಭಜನೆ 5 ಗ್ರಾಮದ ಭಗವದ್ಭಕ್ತರೆಲ್ಲ ಒಟ್ಟಿಗೆ ಸೇರಿ ಭಜನೆ ಆಗ್ತಾಯಿದೆ. ಅನಂತರ ಅಗ್ನಿ ಜನನ ಆಗಲಿಕ್ಕಿದೆ. ಮರುದಿವಸ ಬೆಳಿಗ್ಗೆ 6:30 ಗಂಟೆಗೆ ಗೋಪೂಜೆಯಾಗಿ ಧ್ವಜಾರೋಹಣ, ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಡ್ಕ ಇವರು ಧ್ವಜಾರೋಹಣ ಮಾಡಲಿಕ್ಕಿದ್ದಾರೆ 6:30 ಗಂಟೆಗೆ. ನಂತರ 7 ಗಂಟೆಗೆ ಸರಿಯಾಗಿ ಎಲ್ಲ ಭಗವದ್ಭಕ್ತರು ಸ್ವತಃ ಭಾಗವಹಿಸುವ ಮೂಲಕ ಯಾಗ ಪ್ರಾರಂಭ ಆಗಲಿಕ್ಕಿದೆ. ಪ್ರತಿ ವ್ಯಕ್ತಿ ಕೂಡ ಸಂಸ್ಕಾರಯುತವಾಗಬೇಕು. ಅದಕ್ಕೆ ಪ್ರತಿ ಮನೆಯಲ್ಲೂ ಎಲ್ಲರ ಜೊತೆಯಾಗಿ ಸೇರಬೇಕು. 2047 ಆಗಬೇಕಾದ್ರೆ, ಭಾರತ ವಿಕಸಿತ ಭಾರತ ಆಗಬೇಕಾದ್ರೆ ಅದು ಪ್ರತಿ ವ್ಯಕ್ತಿಯೂ ಅದಕ್ಕೆ ತಯಾರಾಗಬೇಕಾಗಿದೆ. ಪ್ರತಿ ಮನೆಯೂ ಅದಕ್ಕೆ ಸಿದ್ಧ ಆಗಬೇಕಾಗಿದೆ. ಪ್ರತಿ ಕುಟುಂಬವೂ ಅದಕ್ಕೆ ತಯಾರಿ ಆಗಬೇಕು. ಪ್ರತಿ ವ್ಯಕ್ತಿ, ಪ್ರತಿ ಮನೆ, ಪ್ರತಿ ಕುಟುಂಬ ಮತ್ತು ಪ್ರತಿ ಗ್ರಾಮವು ಇದರ ಹಿನ್ನೆಲೆಯನ್ನು ಇಟ್ಟುಕೊಂಡು ಜಾಗೃತ ಆಗಬೇಕಾಗಿದೆ. ವನ್ನು ಪ್ರತಿನಿತ್ಯ ಮನೆಗಳಲ್ಲಿ ಹೇಳಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಅಂತೇಳಿ ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ. ಭಾರತವನ್ನು ತಿಳಿಬೇಕಾದರೆ ಮೊದಲು ಭಾರತದ ಆತ್ಮವಾದ ಗ್ರಾಮವನ್ನು ತಿಳಿಬೇಕು. ಮನೆ, ಕುಟುಂಬ ಇದೆಲ್ಲವೂ ಸದ್ಯ ಆಗಬೇಕಾದ್ರೆ ವ್ಯಕ್ತಿ ಸಂಸ್ಕಾರಯುತ ಆಗಬೇಕು. ಅದಕ್ಕೆ ಬಂದಾಗಿದೆ. ಆದರೂ ಕೂಡ ನಾನಿಲ್ಲಿ 10 ಕೇಂದ್ರಗಳಿಗೆ ಬಂದೆ. 10 ಕೇಂದ್ರದಲ್ಲಿ ಕೂಡ ಒಂದು 40 ಮನೆ 50 ಮನೆಯವರು ಜೊತೆಯಾಗಿ ಸೇರಿಕೊಂಡು ಸಾಮರಸ್ಯದ ಆ ದೃಶ್ಯಗಳು ಅಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಕುಟುಂಬ ಉಳಿಬೇಕಾಗಿದೆ. ಆ ಕುಟುಂಬ ಉಳಿಬೇಕಾದ್ರೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸ್ವದೇಶಿ ಭಾವ ಜಾಗೃತ ಆಗಬೇಕಾಗಿದೆ. ನಮ್ಮತನದ ಬಗ್ಗೆ, ಮಾತೃಭಾಷೆಯ ಬಗ್ಗೆ ಈ ಭಾವ, ಅದು ಸ್ವದೇಶಿ ಉಡುಗೆ, ಅದು ತೊಡುಗೆ ಇರ್ಬೋದು, ಉಪಯೋಗ ವಸ್ತು ಇರ್ಬೋದು, ಇದೆಲ್ಲವೂ ಸ್ವದೇಶಿ ಎನ್ನುವ ಭಾವ ಕುಟುಂಬ ಜಾಗೃತಿಯಾದ ಆದಾಗ ಭಾವನೆ ಬಂದಾಗ ಆ ಸ್ವದೇಶಿ ಭಾವ ಜಾಗೃತ ಆಗ್ತದೆ. ಆ ಸ್ವದೇಶಿ ಭಾವ ಜಾಗೃತ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಿಸರದ ಬಗ್ಗೆ ಜಾಗೃತಿ ಮೂಡಬೇಕು. ಅದ್ರ ಜೊತೆ ನೀರಿನ ಬಗ್ಗೆ ಇರ್ಬೋದು, ಈ ಭಾವ ಬರಬೇಕು. ಪ್ರತಿಯೊಂದು ಮನೆಯೂ ಕೂಡ ಅದು ಸಾಮರಸ್ಯಯುಕ್ತವಾದ ಮನೆ ಆಗಬೇಕು. ಆ ಮನೆಗೆ ನಮ್ಮ ಮನೆಗೆ ಬಂದವರು ಯಾರಲ್ಲೂ ಜಾತಿಯನ್ನು ಗುರುತಿಸದೆ ಎಲ್ಲರಿಗೂ ಮನೆಗೆ ಮುಕ್ತವಾದ ಪ್ರವೇಶ, ಎಲ್ಲರಿಗೂ ಎಲ್ಲ ಮನೆಯಲ್ಲೂ ಈ ಕುಟುಂಬದ ಭಾವ ಇದೆ, ಸಾಮರಸ್ಯ ಭಾವ, ಅದು ಭಾವ ಜಾಗೃತಿ ಆಗಬೇಕಾಗಿದೆ. ಅದರ ಜೊತೆಗೆ ನಮ್ಮ ಮನೆ ನಾಗರಿಕ ಶಿಷ್ಟಾಚಾರ, ಸಣ್ಣ ಸಣ್ಣ ಪದ್ಧತಿಗಳು ಏನಿದೆಯೋ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕಾಗಿದೆ. ಅದು ನಾಗರಿಕ ಶಿಷ್ಟಾಚಾರ ಅಂತ ಇರ್ಬೋದು, ನಮ್ಮ ಆಚಾರ ವಿಚಾರ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು,
ನಮ್ಮ ನಡವಳಿಕೆ ಇರ್ಬೋದು, ನಮ್ಮ ಮಾತು ಇರ್ಬೋದು, ನಮ್ಮ ವ್ಯವಹಾರ ಇರ್ಬೋದು, ಈ ಶಿಷ್ಟಾಚಾರಗಳು ಏನಿದೆಯೋ ಅದನ್ನು ಮಕ್ಕಳಿಗೆ ಕಲಿಸಿಕೊಡಬೇಕಾಗಿದೆ. ನಾಮ ತಾರಕ ಜಪಯಜ್ಞ ಇದೇ ಭಾನುವಾರ 21ನೇ ತಾರೀಕಿಗೆ ನೆತ್ತರಕೆರೆಯಲ್ಲಿ ಸಂಪನ್ನ ಆಗುತ್ತದೆ. ಶಕೋರಿ ಸೂರ್ಯನಾರಾಯಣ ಭಟ್ಟಿಯವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಈ ಯಾಗದ ಕಾರ್ಯಕ್ರಮ ನೆತ್ತರಕೆರೆಯಲ್ಲಿ ಈಗ ಸಂಪನ್ನಗೊಳ್ಳಲಿಕ್ಕಿದೆ. ಯಾಗದ ವೈಶಿಷ್ಟ್ಯ ಉದ್ದೇಶ ಎಲ್ಲ ಈಗಾಗಲೇ ತಿಳಿಯಪಡಿಸಿದ್ದಾರೆ. ವಿಶೇಷವಾಗಿ 10 ಕುಂಡಗಳಲ್ಲಿ, ಅದು ಕೂಡ ಎಲ್ಲ ಸೇವಾ ದೀಕ್ಷಿತರು, ಜಪಯಜ್ಞದ ಸೇವಾ ದೀಕ್ಷಿತರು ಅವರೇ ಹವಿಸ್ಸನ್ನು ದೇವರಿಗೆ ಪ್ರದಾನ ಮಾಡುವ ಒಂದು ಅಪರೂಪದ ಯಜ್ಞ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಒಟ್ಟು ಜನರಲ್ಲಿ ಭಕ್ತಿಯ ಜಾಗೃತಿಯನ್ನು ಮೂಡಿಸಬೇಕು. ಆ ಮೂಲಕ ಭಕ್ತಿಯ ಮೂಲಕ ಪ್ರತಿಯೊಬ್ಬನಲ್ಲಿ ಕೂಡ ಒಂದು ಅಂತರ್ಯದಲ್ಲಿ ಶಕ್ತಿಯ ಜಾಗೃತಿ ಆಗಬೇಕು. ಆ ಮೂಲಕ ಬಲಿಷ್ಠ ಹಿಂದೂ ಸಮಾಜದ ನಿರ್ಮಾಣ ಆಗಬೇಕೆಂಬ ಆಶಯದ ಕಾರ್ಯಕ್ರಮ ಶ್ರೀ ರಾಮನಾಮ ತಾರಕ ಜಪಯಜ್ಞ. ಈಗ ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕಿರುವವರು ಶ್ರೀ ರಮೇಶ್ ಬಸು, ಅಖಿಲ ಭಾರತ ಗ್ರಾಮ ವಿಕಾಸ ಟೋಳಿ ಸದಸ್ಯರು ಈ ಸುಧರ್ಮ ಸಭೆಯಲ್ಲಿ ದಿಕ್ಸೂಚಿ ಭಾಷಣವನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಪರಿಸರದ 7 ಗ್ರಾಮದಲ್ಲಿದ್ದಂಥ ಕಾರ್ಯಕ್ರಮಕ್ಕೆ ಈಗ ಪುನಃ ಒಂದು ಗ್ರಾಮ ಹೊಸತಾಗಿ ಸೇರಿಕೊಂಡಿದೆ. ಕೇವಲ ತುಂಬೆ, ಕಳ್ಳಿಗೆ, ಬುದು, ಕೊಡಮಾನ್, ಮೇರಮಜಲ್, ಅರ್ಕುಳ ಗ್ರಾಮಗಳಿಗೆ ಸೀಮಿತವಾದಂಥ ಈ ಕಾರ್ಯಕ್ರಮ ಅಮ್ಮುಂಜ ಗ್ರಾಮದವರು ಕೂಡ ಈ ಸತಿ ಸೇರಿಕೊಂಡಿದ್ದಾರೆ. ಒಂದು ಸೇರುವುದು ಅಥವಾ ಭಜನೆ ಮಾಡುವುದು ಅದು ನಿರಂತರವಾಗಿ ನಡೆಯಿತು. ಕೇವಲ ಜಪದ ನಂತರ ಅದು ನಿಲ್ಲಿಲ್ಲ. ಅದು